ಕನ್ನಡ ನಾಡಿನೊಳಗೆ, ಕರ್ನಾಟಕದ ಕನ್ನಡ ನಾಡಿನೊಳಗೆ ಒಂದು ಧೀಮಂತ ತನ್ನ ಕನ್ನಡಕ್ಕಾಗಿ ತನ್ನ ಶರೀರವನ್ನೇ ಕನ್ನಡ ಭುವನೇಶ್ವರಿಗೆ ದಾರಿ ಎರಿತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅದರ ಅಂತಂದು ಕರ್ನಾಟಕದೊಳಗೆ ಅದು ನಾರಾಯಣಗೌಡ. ಆತನ ಶಕ್ತಿ, ಆತನ ಧೈರ್ಯ, ಆತನ ಸಾಹಸ, ಆತನ ಒಂದು ಗುರಿ, ಸಂಕಲ್ಪ, ಆತ ಏನು ಮಾಡ್ತಾನೋ ಆ ಸಂಕಲ್ಪ ಮಾಡ್ತಾನೋ ಆ ಗುರಿ ಮುಟ್ಟೇ ತೀರ್ತಾನೆ. ಇದು ಹೆಂಗಾತು ಅಂತಂದ್ರೆ ಇದು ಒಂದು ತಪಸ್ಸು, ಸಾಧನೆ, ಶೋಧನೆ, ಬೋಧನೆ, ಇವು ಮೂರು ಕರಗತ ಆದಾಗ ಆ ಶಕ್ತಿ ಉತ್ಪತ್ತಿ ಆಗುತ್ತೆ. ಸಂಕಲ್ಪ ಅಂತ ಶಕ್ತಿ, ಆ ಸಂಕಲ್ಪ ಉತ್ಪತ್ತಿ ಆದಾಗ ಆ ವ್ಯಕ್ತಿಯ ಒಂದು ಗುರಿ ಸಿಗ್ತದೆ. ಆ ಗುರಿ ಮುಟ್ಟೇ ತೀರ್ಬೇಕು ಅನ್ನೋ ಒಂದು ನಿಬಂಧನೆ ಅವನ ವ್ಯಕ್ತಿಯ ಇದಾಗ್ತದೆ, ಖಾತ್ರಿ ಆಗ್ತದೆ. ಆ ಒಂದು ಶಕ್ತಿ ಕನ್ನಡ ನಾಡಿನೊಳಗೆ ಈ ವ್ಯಕ್ತಿ ಒಬ್ಬನಿಗೆ ಸಿಕ್ಕತೆ ಅನ್ನೋ ಅನಿಸುತ್ತೆ ನಮಗೆ ಇವತ್ತಿನ ಕಾರ್ಯಕ್ರಮ. ಅದು ಎಷ್ಟು ಶಕ್ತಿ ಅಲ್ಲ, ನಮ್ಮಂಥ ಬೀದಾಗಿದ್ದ ಕಲಾವಿದರನ್ನೆಲ್ಲ ಕರೆದು ಒಂದೊಂದು ₹1,00,000 ಕೊಡೋದ್ರ ಬದಲಿ ಒಳಗಿರ್ತಕ್ಕಂಥ ಅಂತರಾಳದ ಒಂದು ಸಹನೆ ಸಂಪತ್ತಿನ ಒಂದು ಗುಣ ಐತಲ್ಲ ಕನ್ನಡದ ಬಗ್ಗೆ, ಇದನ್ನ ಯಾವ ನಾಲಿಗೆಯಿಂದಲೂ ವರ್ಣಿಸಲಿಕ್ಕೆ ಆಗಲ್ಲ. ಅಂತ ಒಂದು ವ್ಯಕ್ತಿತ್ವ, ಆ ಶಕ್ತಿ ಕನ್ನಡ ಮಾತಿನ ಕೊಟ್ಟದನ್ನಲ್ಲ. ನಿಜಕ್ಕೂ ಕೂಡ ಆತೊಬ್ಬ ಕನ್ನಡವನ್ನ ಏನೇ ಕನ್ನಡಕ್ಕೆ ಬಂದತೆ, ಕನ್ನಡ ಇವತ್ತು ಎನ್ನಡ ಆಗ್ಬಿಟ್ಟತೆ. ಕನ್ನಡ ಯಾರ ಮನೆಯ ನೋಡಿದ್ರು ಅಪ್ಪ ಅನ್ನಲ್ಲ, ಅವ್ವ ಅನ್ನಲ್ಲ, ಮಾವ ಅನ್ನಲ್ಲ, ಬಾವ ಅನ್ನಲ್ಲ, ಕಕ್ಕ ಅನ್ನಲ್ಲ. ಎಲ್ಲಿ ನೋಡಿದ್ರು ಆಂಟಿ, ಮಮ್ಮಿ, ಡ್ಯಾಡಿ, ಅಂಕಲ್, ಮದರ್ ಎಲ್ಲ ಬರೀ ಇಂಗ್ಲೀಷಾಗ ಮಾತಾಡ್ತಾವ. ತಮ್ಮ ಸಂಸ್ಕೃತಿ ಬಿಟ್ಟೇ ಬಿಟ್ಟಾವ. ಇವತ್ತು ಆ ಸಂಸ್ಕೃತಿ ಉಳಿವಿಗೆ ಆತ ನಾಂದಿ ಹಾಕ್ಯಾನ. ಇದು ಮುಂದೆ ಬಹಳ ನಮ್ಮ ಕನ್ನಡಕ್ಕೆ ಅಮೋಘವಾದ ಶಕ್ತಿ ಬರ್ತೈತಿ. ಯಾಕಂದ್ರೆ 12ನೇ ಶತಮಾನದೊಳಗೆ ಕನ್ನಡಕ್ಕೆ ಶಕ್ತಿ ಬಂದದ್ದು ಅಂತಂದ್ರೆ ವಚನ ಸಾಹಿತ್ಯದಿಂದ. ಇವತ್ತು ಕನ್ನಡಕ್ಕೆ ತಾಕತ್ ಬರೋದು ಅಂತಂದ್ರೆ ನಾರಾಯಣಗೌಡರು. ಇಂಥ ಒಬ್ಬ ಧೀಮಂತ ವ್ಯಕ್ತಿ ನಮಗೆ ಸಿಕ್ಕದನಲ್ಲ, ನಿಜಕ್ಕೂ ಕೂಡ ಆತ ನಾವೆಲ್ಲ ತುಂಬ ನಮ್ಮ ತನು, ಮನ, ಧನ ಇಷ್ಟು ಆತನಿಗೆ ಅರ್ಪಣೆ ಮಾಡಿದ್ರು ತೀರ್ದು ಅಂತ ಇದರ ಅಭಿಪ್ರಾಯ. ಇದರ ವ್ಯಕ್ತಿತ್ವಕ್ಕೆ ಆ ಒಂದು ಇವತ್ತಿನ ಒಂದು ಸಂಕಲ್ಪ ನೋಡಿ, ಈಗ ಒಂದು 7-10 ವರ್ಷದಿಂದಲೂ ಅವ್ರ ಕಾರ್ಯಕ್ರಮ ನೋಡ್ತಾ ಇದ್ದೀವಿ. ಆದರೆ ಕೆಲವರೆಲ್ಲ ಏನೇನೋ ರಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರು ಮಾಡೋ ರಕ್ಷಣೆ ಅವಲಕ್ಷಣಗಳು ಅನ್ನಂಗೆ ಕಾಣ್ತವೆ. ಆದರೆ ಈತನ ಮಾತ್ರ 100ಕ್ಕೆ 100 ದಿಟ. ಯಾಕಂದ್ರೆ ಜನ ಯಾವ ವಸ್ತು ಒಳ್ಳೇದೈತೋ ಅದ್ರ ಕಡೆಗೆ ಬೆಂಬಲ ಕೊಡ್ತಾರೆ. ಆತ್ಮ ಹೃದಯ ಚಂದ ಇರಬೇಕು. ಒಂದು ಸಮಾಜದ ಮುಖಿಯಾಗ್ಬೇಕಾದ್ರೆ ಇವು ಐದು ಜನದಲ್ಲಿ ಪಂಚರು, ಇವನು ವಾರ್ತೆ ಖಾತೆನು, ಇವನು ನೋಟದ ಖಾತೆನು, ಇವನು ವಾಸನೆ ಖಾತೆನು, ಇವನು ನುಂಗೋ ಖಾತೆನು, ಒಳಗಿಡಿಯನ್ನು ರುಚೇರಿಯ ಖಾತೆ. ಇವು 5 ಜನ ಸಮರ್ಪಕವಾಗಿರ್ಬೇಕು. ಇವನು ರಜೆ ಹಾಕಿ ಇವನು ಕೆಲಸ ಮಾಡಕ್ ಬರಲ್ಲ. ಇವ್ರು 5 ಜನ ಸಮರ್ಪಕವಾಗಿ ಇದ್ದಾಗ ಅವನು ಸಮಾಜದ ತಲೆ ಕಸ ಹೊಡಿತಾನೆ. ತಲೆ ಕಸ ಹೊಡಿಯತಕ್ಕಂಥ ಕಾರ್ಯಕ್ರಮ. ಮನೆ ಕಸ ಹೊಡೆಯರು ಬೇರೆ, ಬೀದಿ ಕಸ ಹೊಡೆಯರು ಬೇರೆ, ತಲೆ ಕಸ ಹೊಡೆಯರು ಹೊರಗಿಂದಲ್ಲ, ಒಳಗಿಂದ. ಅದಕ್ಕೆ ಹೇಳಿದ್ದಲ್ಲಿ ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ, ಶಿಖರದ ಕೆಳಗಿನ ವಕ್ರವಾಗಿ ಎಣ್ಣೆ ಹಾಕಿದ್ರೆ ಎಲ್ಲ ತಕ್ರಮಕ್ರ ಬುದ್ಧಿ ಅಂತ ಅಲ್ಲಿ ಯಾಕೆ ಹೇಳ್ತಪ್ಪ ಅಂತ ಹೇಳ್ತೀವಿ. ತಲೆ ಕಸ ಹೊಡಿತಕ್ಕಂಥ ವ್ಯಕ್ತಿತ್ವ ಆತನಿಗೆ ಕನ್ನಡಮ್ಮ ಕೊಟ್ಟಾಳ, ಯಾರಿಗೂ ಕೊಟ್ಟಿಲ್ಲ. ಆತಗೆ ಆಯುರ, ಆರೋಗ್ಯ, ಹೃದಯ ಸಂಪತ್ತು ಇರಲಿ ಅಂತ ನಾನು ಅವ್ರ ಬಗ್ಗೆ ಇಷ್ಟು ಹೇಳಬಲ್ಲೆ. ಸಲವಮ್ಮ ಸಲವಮ್ಮ ಸರ್ವೇಶ್ವರಿ, ಸಲವಮ್ಮ ಸರ್ವೇಶ್ವರಿ, ಜಲಗಂಗೆ ಜಗದೀಶ್ವರಿ, ಸಲವಮ್ಮ ಸರ್ವೇಶ್ವರಿ, ಅಭಯ ಭಯಂಕರಿ ಯೇ ಭುವನೇಶ್ವರಿ, ಕರುನಾಡ ಕಣ್ಮಣ್ ಕಾರಣಿ ಕರಮಣಿ, ಸಲವಮ್ಮ ಸರ್ವೇಶ್ವರಿ, ಜಲಗಂಗೆ ಜಗದೀಶ್ವರಿ, ಸಲವಮ್ಮ ಸರ್ವೇಶ್ವರಿ, ನಾಟ್ಯ ಸಿರಿಯೇ ರಂಗಿನ ಗುರಿ, ಸಪ್ತಸ್ವರದ ತಾಳ ತಂಬೂರಿ, ನಾಟ್ಯ ಸಿರಿಯೇ ರಂಗಿನ ಗುರಿ, ಅದ್ಭುತ ಕಾವ್ಯದ ಪದ್ಮವದುದ್ಭವ, ರುದ್ರರಮಣಿ ಭದ್ರ ಮುದ್ರಾಧಾರಿಣಿ, ಸಲವಮ್ಮ ಸರ್ವೇಶ್ವರಿ, ಸಲವಮ್ಮ ಸರ್ವೇಶ್ವರಿ.